ಕಾಫಿನಾಡು ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಕಾಡಾನೆಗಳ ಹಾವಳಿ ಮಿತಿ ಮೀರ್ತಾ ಇದೆ. ಇದರ ಪರಿಣಾಮ ಸಾವು ನೋವುಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಈಗ ಮಲೆನಾಡಿನಲ್ಲಿ ಕಾಡಾನೆಯ ಹಾವಳಿ ಮಿತಿ ಮೀರಿದೆ. ಆನೆ ದಾಳಿಗೆ ಕಾಫಿನಾಡಿನಲ್ಲಿ ಮತ್ತೊಂದು ಬಲಿಯಾಗಿರುವಂಥದ್ದು ಸುಬ್ರಾಯಗೌಡ 65 ವರ್ಷ ಮೃತ ದುರ್ದೈವಿ ಅಂತ ಹೇಳಿ ಗುರುತಿಸಲಾಗಿದೆ. 4 ದಿನದ ಅಂತರದಲ್ಲಿ ಇದು ಕಾಡಾನೆಗೆ ಬಲಿಯಾಗ್ತಾ ಇರುವಂತಹ ಎರಡನೇ ಸಾವು. ಎನ್ಆರ್ಪುರ ತಾಲೂಕಿನ ಅಂಡುವಾನೆ ಬಳಿ ಘಟನೆ ನಡೆದಿದೆ. ಬಾಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಏನೇ ಕ್ರಮಗಳನ್ನು ತೆಗೆದುಕೊಂಡ್ರು, ಯಾರೆಷ್ಟೇ ಪ್ರಯತ್ನ ಪಟ್ಟರು, ಈ ಕಾಫಿನಾಡು, ಚಿಕ್ಕಮಗಳೂರು ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ, ಹಾಸನದ ಭಾಗದಲ್ಲಿ ಮಾನವ ವರ್ಸಸ್ ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷವನ್ನು ತಡೆಯೋದಕ್ಕಾಗ್ತಾ ಇಲ್ಲ. ಈಗ ಮತ್ತೊಂದು ಸಾವು ಕಾಡಾನೆಯ ದಾಳಿಗಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 65 ವರ್ಷದ ವ್ಯಕ್ತಿ ಈಗ ಕಾಡಾನೆಯ ದಾಳಿಗೆ ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ನಿರಂತರವಾಗಿ ಸ್ಥಳೀಯರು ಮನವಿಯನ್ನು ಮಾಡ್ಕೊಳ್ತಾನೆ ಇದ್ದಾರೆ. ಮಿತಿ ಮೀರ್ತಾ ಇರುವಂತಹ ಕಾಡಾನೆಯ ಹಾವಳಿಗೆ ಬ್ರೇಕನ್ನು ಹಾಕಿ ಅಂಥೇಳಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಈ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅಂಥೇಳಿ ಸ್ಥಳೀಯರ ಆಕ್ರೋಶ ಕೂಡ ಜಾಸ್ತಿ ಆಗ್ತಾ ಇದೆ. 4 ದಿನದ ಅಂತರದಲ್ಲಿ ಚಿಕ್ಕಮಗಳೂರಿನಲ್ಲಿ ಕಾಡಾನೆಯ ದಾಳಿಗೆ ಬಲಿಯಾಗ್ತಾ ಇರೋರ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ.